ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೆ ನೆರೆದಿರುವಂತಹ ಕಂಕನವಾಡಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಲ್ಲಿ ಕೂಡ ಶರಣು ಶಿವಶರಣಾರ್ಥಿಗಳು. ಸ್ವಲ್ಪ ಶರಣು ಶರಣಾರ್ಥಿ ಅಂದಾಗ ಎಲ್ಲರೂ ಶರಣು ಶರಣಾರ್ಥಿ ಅನ್ನೋದ್ರೆ ಶರಣು ಶರಣಾರ್ಥಿ ಕೇಳಿಲ್ಲ ನಮಗೆ. ಶರಣು ಶರಣಾರ್ಥಿ ಯವ್ವ ಯಾಕನ್ನವಲ್ರಿ ಏನ್ರಿ ನಿಮ್ಮ ಗಂಡನ ಹೆಸರು ಶರಣಪ್ಪ ಅಂತ ಹೇಳ್ರಿ ಮತ್ತೆ ಹೇಳಿಲ್ಲ. ಎಲ್ಲರೂ ಬಾಯಿ ಬಿಟ್ಟು ಹೇಳ್ಬೇಕು ಶರಣು ಶರಣಾರ್ಥಿ. ಸಂತಿ ಮಾಡಂದ್ರೆ ಎಷ್ಟು ಚಾನ್ಸ್ ಇರ್ತೀವಿ ನೋಡಕ್. ಬಹಳ ವಿಶೇಷವಾದಂತಹ ಕ್ಷೇತ್ರದೊಳಗೆ ನಾವು ಕರ್ತೇವು, ನೀವು ಕರ್ತೇವೆ. ಇದು ಪುಣ್ಯದ ಕಾರ್ಯ. ಇಲ್ಲಿ ಬರಾಕು ಪುಣ್ಯ ಮಾಡಿ ಬಂದೇವೆ ನಾವು, ಇಲ್ಲಿ ಕುಂಡ್ರಾಕು ಪುಣ್ಯ ಮಾಡಿ ಬಂದೆ. ನೀವು ಒಟ್ಟಲ್ಲ ನಾವು ಪುಣ್ಯ ಮಾಡಿ ಬಂದೆ. ಅಜ್ಜರ ಬಂದ ತಕ್ಷಣ ಕಟ್ಟಿದ್ರು ನಾವೆಲ್ಲ ಉತ್ತರ ಭಾರತದ ಕುಂಭಮೇಳಕ್ಕೆ ಹೋಗಿ ನೋಡ್ಬೇಕಂತ ಮಾಡಿದ್ದೆವು. ಹೊಳಿಯೊಳಗೆ ಹೆಂಗೆ ಜಳಕ ಮಾಡ್ತಾರ, ಹೊಳಿ ಹೆಂಗ ದಾಡ್ತಾರ, ಮತ್ತ ಅಲ್ಲಿ ಎಲ್ಲಾ ಸಾಧುಗಳು ಹೆಂಗಿರ್ತಾರ, ಜನಗಳು ಹೆಂಗ ಬರ್ತಾರ ಅಂತೇಳಿ ಉತ್ತರ ಭಾರತದ ಪ್ರಯಾಗದೊಳಗೋ ಇಲ್ಲ ಗಂಗಾ ನದಿಯೊಳಗೋ ಇಲ್ಲ ಕಾಶಿಯೊಳಗ ನಾವು ನೋಡ್ಬೇಕಂತೇಳಿತ್ತು. ಆದ್ರೆ ನಾನಂತರೂ ಪ್ರಯಾಗಕ್ಕೂ ಹೋಗ್ಲಿಲ್ಲ, ಕಾಶಿಗೂ ಹೋಗ್ಲಿಲ್ಲ. ಎಲ್ಲಿ ಕಾಶಿ, ಎಲ್ಲಿ ಪ್ರಯಾಗ, ಎಲ್ಲಿ ಐತಪ್ಪ ಅಂತಂದ್ರೆ ಕಂಕನವಾಡಿಯ ಗುಹೇಶ್ವರ ಗುಡ್ಡದೊಳಗ ಐತನ್ನೋ ಅಷ್ಟರ ಮಟ್ಟಿಗೆ ನಾವೆಲ್ಲರೂ ಎಷ್ಟು ಜನ, ಎಷ್ಟು ಭಕ್ತಿ. ಜನ ಐತೆ ಅನ್ನೋದು ಮುಖ್ಯ ಅಲ್ಲ, ಆ ಜನಗಳೊಳಗೆ ಎಷ್ಟು ಭಕ್ತಿ ಐತೆ ಅನ್ನೋದು ಎಲ್ಲಿ ಕಾಣಕತ್ತೈತಿ ಅಂತಂದ್ರೆ ಅದು ಈ ಗುಹೇಶ್ವರ ಗುಡ್ಡದೊಳಗೆ ಕಾಣಕತ್ತೈತಿ. ಏನ್ ಆನಂದ! ಎಲ್ಲಿ ಅಲ್ಲಮನ ಅರಿವು ಎಲ್ಲೈತಿ, ಅಲ್ಲಮ ಎಲ್ಲಿ ಕಾಣ್ತಾ ಇದ್ದಾನ ಅಂತಂದ್ರೆ ಇವತ್ತ ಕದಲಿಯೊಳಗೂ ಇಲ್ಲ, ಬಯಲಿನೊಳಗೆ ಬಯಲೂ ಆಗಿಲ್ಲ. ಮತ್ತೆ ಎಲ್ಲಿ ನಾನು ಅಲ್ಲಮ ಅಂತಂದ್ರೆ ನನಗೆ ಕಾಣ್ತಾ ಇರೋದು ಎಲ್ಲಿ ಅಂತಂದ್ರೆ ಅಲ್ಲಮ ಕಂಕನವಾಡಿಯ ಗುಹೇಶ್ವರ ಗುಡ್ಡದೊಳಗೆ ಏನು ಕುಂತ ಎಲ್ಲರೂ ನಿಂತಿರಲ್ಲ, ಎಲ್ಲೆಲ್ಲಿ ನಿಂತಿರ ಎಲ್ಲರ ಮುಖದೊಳಗನ ಅಲ್ಲಮ ನಿಂತಾನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಷ್ಟು ಆನಂದ! ಈ ಜಾತ್ರೆ ಭಕ್ತಿಯ ಜಾತ್ರೆ, ಈ ಜಾತ್ರೆ ಭಾವದ ಜಾತ್ರೆ, ಈ ಜಾತ್ರೆ ಸತ್ಯ ಸಂಕಲ್ಪದ ಜಾತ್ರೆ, ಈ ಜಾತ್ರೆ ಶರಣರ ಸತ್ಪುರುಷರ ಅರಿವಿನ ಜಾತ್ರೆ, ಅಂಧಕಾರದ ಮರವಿನ ಜಾತ್ರೆ ಇದಾಗಿದೆ. ನೋಡ್ತಾ ಇದ್ದೀನಿ ಇಲ್ಲಿ ಬಹಳ ಅದ್ಭುತವಾದಂತಹ ವಿಷಯವನ್ನ ನಮ್ಮ ಆನಂದ ದೇವರು ಇಟ್ಕೊಂಡಾರ. ಏನಂತ? ನಂಬಲೆ ಮನವೇ. ಹೆಂಗ ನಂಬುದ್ರಿ ಅಜ್ಜರ? ಏನು ನಂಬಕ್ಕಾಗಲಾರ್ದಂಗೆ ಇಟ್ಟೇವ. ಎಲ್ಲರೂ ಹೇಳೋರು ಆಶ್ವಾಸನೆ ಕೊಡೋರು ಹೋಗೋರಾಗ್ಯಾರ. ಫ್ರೀಯಾಗಿ ದುಡ್ಡು ಬರ್ತಾವಂದು ಬರೋಲ್ಲ ಅಜ್ಜರ. ಎಲ್ಲರಿಗೂ ಅದ ಚಿಂತೆ. ನಾವು ನಂಬಿಕೆ ಇಟ್ಕೊಂಡು ಓಟ್ ಹಾಕಿವ್ರಿ ಕರೆ 2,000 ಬರೋಲ್ಲ. ಅದರ ಚಿಂತೆ, ಅದರ ಮ್ಯಾಗ ಒಟ್ಟು ನಂಬಿಕೆ. ಬಂಗಾರದ ರೇಟ್ ಏರ್ತೈತೆ ಅನ್ನೋದು ಐತಿ. ಬಹಳ ಜನ ಮ್ಯಾಗ ನಂಬಿಕೆ ಐತಲ್ರಿ ಬಂಗಾರ ರೇಟ್ ಏರ್ತದ. ಹೌದು, ಅದ್ರ ಮ್ಯಾಗ ಇರುವಷ್ಟು ನಂಬಿಕೆ. ಈ ಒಂದು ದೊಡ್ಡ ನಡೆದೈತಿ ಏನಂತಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾ ತೆಗೆದ್ಬಿಟ್ರಪ್ಪ ಅಂತಂದ್ರೆ ಬಿಗ್ ಬಾಸ್ ನ್ಯಾಗ ಗಿಲ್ಲಿ ಅಂತದ ಅವ ಗೆಲ್ತಾನಿಲ್ಲ ಅನ್ನೋದು, ಅವ ಗೆಲ್ಲಬೇಕು ಅಂತ ನಂಬಿಕೆ. ಹುಚ್ಚರಿ ನಮಗ ಅದು ಹೋಗಿ ನಾವು ಮೋಗೋಳಿ ಸೀರಿಯಲ್ ನೋಡಿದ್ರು ಬಿಗ್ ಬಾಸ್ ನೋಡಕತ್ತ. ಯಾಕಂದ್ರೆ ಜಗಳ ಏನಿರ್ತಲ್ಲ ನಾವು ಮೊದಲಿದ್ದ ಇರ್ತೇವೆ. ಹೌದಲ್ರಿ? ಟಿವಿ ಮ್ಯಾಗ ಇರುವಂತಹ ನಂಬಿಕೆ, ರಾಜಕಾರಣಿಗಳ ಮ್ಯಾಗ ಇರುವಂತಹ ನಂಬಿಕೆ, ಯಾವುದೋ ಫಿಲ್ಮ್ ಸ್ಟಾರ್ಗಳ ಮ್ಯಾಗ ಇರುವಂತಹ ನಂಬಿಕೆ, ಇವು ಎಲ್ಲವನ್ನ ಬಿಟ್ಟು ಯಾರ ಭಗವಂತನ ಮೇಲೆ ನಂಬಿಕೆ ಇಟ್ಟಾರಲ್ಲ ಅವರ ಅಲ್ಲಮನಂತಹ ಮಹಾ ವ್ಯಕ್ತಿಗಳಾಗಿ ಹೋಗ್ಯಾರ. ಅಲ್ಲಮನಂತಹ ಮಹಾ ವ್ಯಕ್ತಿಗಳಾಗಿ ನಂಬಿಕೆ ಇಡಬೇಕ್ರಿ. ಹೆಂಗಿಡ್ಬೇಕು ನಂಬಿಕೆ? ಹೆಂಗಿರ್ಬೇಕಂತಂದ್ರೆ ಯವ್ವ ನೀವು ಮಕ್ಕಳನ್ನ ಹೆಂಗ್ ಬೆಳೆಸ್ತೀರಿ ನೋಡ್ರಿ, ಹೆಂಗ್ ಬೆಳೆಸ್ತೀರಿ ನೀವು ಅಂತಿರ್ತೀರಿ ಗೊತ್ತ? ಗಂಡನ ಮ್ಯಾಗ ಗಟ್ಟ ಪ್ರೀತಿರ್ತದ ನಿಮ್ದು. ನನ್ನ ಗಂಡ ಅಂದ್ರೆ ನನ್ನ ಪಂಚ ಪ್ರಾಣ. ಹೌದ್ರಿ? ಅಂತಿರ್ತೀರಿ ನೀವು ಬಿಡುದ ಇಲ್ಲ. ನನ್ನ ಗಂಡ ನನ್ನ ಪಂಚ ಪ್ರಾಣ. ಗಂಡ ಮನಿ ಬರ್ರಿ ಅಂದ್ರೆ ನಾನು ಉಸಿರು ನಿಂತಾಗ ಆಕತ್ತೆ. ಆದ್ರೆ ಒಳಗ್ ಕೂತು ಹೊಳಿಗೆ ಹೊಡಿತಿರ್ತೀನಿ. ಹೆಂಡಿಕೆ ಗಂಡ ಅಂತಿರ್ತಾನ, ಹೆಂಡಿಕೆ ಅಂದ್ರೆ ನನ್ನ ಪಂಚ ಪ್ರಾಣ್ರಿ, ಹೆಂಡಿಕೆ ಅಂದ್ರೆ ನನ್ನ ಜೀವನ ಇಲ್ಲ. ಹಿಂಗ ಅಂತಿರ್ತಾನ. ಸಂಜೆ ಆಗ್ತಿಲ್ಲ ಹೋಗಿ ಸಲೋ ತಂಗ ಹೊಡೆದ ಬಂದಿರ್ತಾನ. ಮನೆಯಾಗ ಬಂದ ಅಲ್ಲಿ ಕುಂತಾನೆ ಎಣ್ಣೆ ಹೊಡಿದು ಮನೆಗೆ ಬಂದು ಹೆಂಡತಿ ಹೊಡಿದು. ಇದು ಸಂಸಾರ ಆಗೋದು. ಸಂಸಾರದೊಳಗೂ ಕೂಡ ನಂಬಿಕೆ ಬಹಳ ಮುಖ್ಯ. ಗಂಡ ಮತ್ತು ಹೆಂಡತಿ, ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮ್ಯಾಗ ಗಂಡ ನಂಬಿಕೆ ಇಟ್ಟರೆ ಸಂಸಾರ ಬಹಳ ಚಂದ ಹಿಡಿತೈತಿಲ್ರಿ? ಹಿಡಿತೈತಿಲ್ಲ? ಹೌದಲ್ರಿ?
ಒಂದೀಟ್ ನಂಬಿಕೆ ಕಮ್ಮಿ ಆತಂದ್ರ ಈಗೇನ್ ಬಿಡ್ರಿ ಡಿವೋರ್ಸ್ ಅಂತ ಕೇಳಾಕ ಹೋಗ್ಬಾರ್ದು. ಮೊನ್ನೆ ಯಾವ್ದೋ ಧಾರವಾಡದಾಗ 2016ನೇ ಇಸ್ವಿಯಾಗ ಇನ್ನೂ ನೋಡ್ರಿ ಇನ್ನೂ 10 ವರ್ಷದಿಂದ ಹೇಳಕತ್ತೀನಿ. 2016ನೇ ಇಸ್ವಿಯಾಗ ಒಂದು ಘಟನೆ ಆಯ್ತು. ಎದಕ್ಕಂತಂದ್ರ ಡಿವೋರ್ಸ್ ಹೋದ ಕೋರ್ಟಿ ಡಿವೋರ್ಸ್ ಹೋದ ಕಾರಣ ಏನು ಡಿವೋರ್ಸ್ ಅಂತ ಕೇಳಿದ್ರೆ ಆಶ್ಚರ್ಯ ಅವ ಏನಂತಂದ್ರ ನನ್ನ ಗಂಡ ನನಗೆ ರಿಮೋಟ್ ಕೊಟ್ಟಿಲ್ಲ ಅದಕ್ಕೆ ನಾ ಡಿವೋರ್ಸ್ ತಗೊಂಡಿನಿ ಏನಂತ ನೋಡ್ರಿ. ನಾ ಹೇಳ್ತಾ ಇರೋದಿಷ್ಟೇ, ಸಂಸಾರದೊಳಗ ನಂಬಿಕೆ ಇರ್ತದ, ಸಂಸಾರ ಬಹಳ ಚಂದ ಇರ್ತದ. ಇನ್ನೊಂದು ಹೇಳ್ತೀನಿ, ಮಕ್ಕಳನ್ನ ಎದಕ್ಕೆ ಹೆಂಗ್ ಬೆಳೆಸ್ತೀರಿ ಗೊತ್ತಾನೆ, ಎಷ್ಟು ನಂಬಿಕೆ ಇಟ್ಟು ಬೆಳೆಸ್ತೀರಿ ಗೊತ್ತಾನೆ. ನನ್ನ ಮಗ ನಾಳೆ ಚಲೋ ತಂದು ಓದ್ತಾನ, ದೊಡ್ಡವ ಆಗ್ತಾನ, ನೌಕರಿ ಹಿಡಿತಾನ. ನೌಕರಿ ಹಿಡಿದ ಈಗ ನಾವು ಕಷ್ಟಪಟ್ಟ ದುಡಿದ ನಮ್ಮ ಬೆವರ ಹನಿ ಸುರಿಸಿ ಅವರ ಬೆಳೆಸಿದೇವಪ್ಪ ಅಂತಂದ್ರ ನಾಳೆ ನಮ್ಮನ್ನ ಸುಖವಾಗಿ ಇಡ್ತಾನ ಅನ್ನೋ ಕಾರಣಕ್ಕೆ ನೀವು ದುಡಿಯಾಕತ್ತೀರಿಲ್ಲ. ಹೌದಲ್ರಿ? ಹೌದನ್ನ ಚಪ್ಪಾಳೆ ತಟ್ಟೆ ನೋಡುವಂತ ಮಕ್ಕಳ ಮ್ಯಾಗ ಇರುವಂತ ಪ್ರೀತಿ ದೇವ್ರಿಗಾಗೋದಿಲ್ಲ ಬಿಡ್ರಿ. ಮಕ್ಕಳ ದೇವರು ಅಲೋದ್ರ ಸತ್ಯ ನೋಡ್ರಿ. ನಾ ಹೇಳ್ತಾ ಇರೋದು ಅರ್ಥ ಮಾಡ್ಕೊಡ್ರಿ. ಮಕ್ಕಳ ಮ್ಯಾಗ ಎಷ್ಟು ಪ್ರೇಮ ಐತಿ, ಎಷ್ಟು ನಂಬಿಕೆ ಐತಂದ್ರ ನಾಳೆ ನಮಗ ವಯಸ್ಸಾದ ಕಾಲಕ್ಕೆ ನಾವು ಹೆಂಗ ಮಕ್ಕಳನ್ನ ಜೋಪಾನ ಮಾಡ್ಯವಲ್ಲ ಹಂಗ ಮಕ್ಕಳು ನಮ್ಮನ್ನ ಜೋಪಾನ ಮಾಡ್ತಾರಂತೇಳಿ ಅವ್ರ ಮ್ಯಾಗ ನಂಬಿಕೆ ಇಟ್ಟು ನಾವು ಅವ್ರನ್ನ ಬೆಳೆಸ್ತೇವು, ಸಾಕ್ತೇವು, ಅವ್ರನ್ನ ದುಡಿಸ್ತೇವು, ಅವ್ರ ಸಲುವಾಗಿ ಏನ್ ಬೇಕಲ್ಲ ಸಮರ್ಪಣೆ ಮಾಡ್ತೇವೆ. ಎಷ್ಟು ಜನದ ಮಕ್ಕಳು ತಂದೆ ತಾಯಿನ ಜೋಪಾನ ಮಾಡ್ಯಾರ. 100 to 100% ನಾವು ಕೊಡೋದಿಲ್ಲ. ಎಟ್ರಿ 100 ಒಳಗೆ 65% ಜನ ಮಾತ್ರ ಮಕ್ಕಳು ತಂದೆ ತಾಯಿಯನ್ನು ಬಹಳ ಚಲೋದಾಗ ನೋಡ್ಕೊಂಡಾರ. ಆದ್ರೆ ಒಂದು ಹೇಳಾಕತ್ತೀನಿ, ನೀವು ನಿಮ್ಮ ಮಕ್ಕಳ ಮ್ಯಾಗ ಇಟ್ಟಿರುವಂತಹ ನಂಬಿಕೆ, ನೀವು ನಿಮ್ಮ ಮಕ್ಕಳ ಮ್ಯಾಗ ಇಟ್ಟಿರುವಂತಹ ಪ್ರೇಮ, ನೀವು ನಿಮ್ಮ ಮಕ್ಕಳ ಮ್ಯಾಗ ಇಟ್ಟಿರುವಂತಹ ವಿಶ್ವಾಸ ಅತಿ ಇದ್ರು ನಾಳೆ ಒಂದು ದಿವಸ ಆ ನಂಬಿಕೆ ಸುಳ್ಳಾಗಬಹುದು, ಆ ವಿಶ್ವಾಸ ಸುಳ್ಳಾಗಬಹುದು, ಆ ಪ್ರೀತಿ ಸುಳ್ಳಾಗಬಹುದು. ಆದ್ರೆ ಭಗವಂತನ ಮೇಲೆ, ಗುಹೇಶ್ವರನ ಮ್ಯಾಗ ಇಟ್ಟಿರುವಂತಹ ನಂಬಿಕೆ ಹುಟ್ಟಿನಿಂದ ಹಿಡಿದು ಸಾಯುವ ಮಠನು ಬರುವಂತಹ ಶಕ್ತಿ ಯಾವಪ್ಪ ಅಂತಂದ್ರೆ ಅದು ಗುಹೇಶ್ವರನ ಶಕ್ತಿ. ಭಗವಂತನ ಮ್ಯಾಗ ಇಟ್ಟಿರುವಂತಹ ನಂಬಿಕೆ ಸುಳ್ಳಾಗೋದಿಲ್ಲ, ಏನೆಲ್ಲ ಸುಳ್ಳಾಗಬಹುದು. ಹೆಂಗಿರಬೇಕು ನಂಬಿಕೆ ಗೊತ್ತ? ಹೆಂಗಿರ್ಬೇಕು? ತಾಯಿ ಆ ಸಣ್ಣ ಕೂಸ ನಿಜವಾದ ಚಲೋ ಹಾಲು ಕೊಡಿಸ್ತಾಳ ಅಂತೇಳಿ ಕೊಡ್ಯಾಕತ್ತದ ಏನು ತಾಯಿ ಮ್ಯಾಗ ನಂಬಿಕೆ ಇಟ್ಕೊಂಡು. ರೈತರು ಭೂಮಿ ಮ್ಯಾಗ ನಂಬಿಕೆ ಇಟ್ಕೊಂಡು ಬದುಕಾಕತ್ತಾರ. ಭೂಮಿ ಮ್ಯಾಗ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಬದುಕಾಕತ್ತಾರ. ಒಂದು ಮಗು ತಾಯಿ ಮ್ಯಾಗ ನಂಬಿಕೆ ಇಟ್ಕೊಂಡು ಬದುಕಾಕತ್ತೈತಿ. ಒಂದು ಸಂಸಾರ ತಂದೆ ಮ್ಯಾಗ ನಂಬಿಕೆ ಇಟ್ಕೊಂಡು ಬದುಕಾಕತ್ತೈತಿ. ಒಂದು ದೇಶ ಸೈನಿಕರ ಮೇಲೆ ನಂಬಿಕೆ ಇಟ್ಕೊಂಡು ಬದುಕಾಕತ್ತೈತಿ. ಒಂದು ದೇಶ ಉಳಿಬೇಕಾಗಿತ್ತು, ಒಬ್ಬ ಮಗು ಉಳಿಬೇಕಾಗಿತ್ತು, ಒಂದು ಸಂಸಾರ ಉಳಿಬೇಕಾಗಿತ್ತು, ಒಬ್ಬ ರೈತ ಉಳಿಬೇಕಾಗಿತ್ತು, ಒಬ್ಬ ಪೊಲೀಸ್ ಉಳಿಬೇಕಾಗಿತ್ತು ಅಂತಂದ್ರೆ ಇದ್ರ ಎಲ್ಲ ಹಿಂದಿನ ಶಕ್ತಿ ನಂಬಿಕೆಯಿಂದನ ಮಾತ್ರ ಸಾಧ್ಯ. ನಂಬಿಕೆ ಇಲ್ಲ ಅಂದ್ರೆ ಯಾವುದು ಶೂನ್ಯ. ನೀವು ಆರಾಮ್ ಕೂತೆ ನೋಡ್ರಿ, ಇದೆಲ್ಲ ಇದ್ರು ಏನೋ ಆಗೋದು ನೋಡಿ. ಭಗವಂತ ಬಹಳ ಗಟ್ಟಿಯಾಗಿ ಗಮನ ಕೊಟ್ಟಾನ, ಇದೆಲ್ಲ ಕೊಟ್ಟಾನ ಅಂತ ಹೇಳಿ ಕೂತೇವು. ಈಗ ಒಂದಿಟ್ಟು ಭೂಕಂಪ ಆದ್ರೆ ಯಾರು ಹೇಳಿರ್ತೀರ ನೀವು? ಇಲ್ಲ, ಭೂಕಂಪ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂತಂದ್ರೆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಬಂದಿರಿ ನೀವು. ಅದಕ್ಕೆ ಏನೋ ಆಗುದಿಲ್ಲ. ಎಷ್ಟು ನಂಬಿಕೆ ಇಡಬೇಕಂದ್ರೆ ಒಂದು ಎಳ್ಳು ಕಾಲಷ್ಟು ಕೂಡ ಕಮ್ಮಿ ಆಗಬಾರ್ದು, ಒಂದಿಷ್ಟು ಕಮ್ಮಿ ಆಗ ಅಷ್ಟು ನಂಬಿಕೆ ಇಡಬೇಕು. ಯಾರನ್ನೇ ಆಗಿರಿ ನಂಬಿಕೆನ ಬಹಳ ಮುಖ್ಯ. ಸ್ನೇಹಕ್ಕಾಗಿರ್ಬೋದು, ಪ್ರೀತಿಗಾಗಿರ್ಬೋದು, ಭಕ್ತಿಗಾಗಿರ್ಬೋದು, ಇವು ಮೂರು ನೋಡ್ರಿ. ಸ್ನೇಹ ಬಹಳ ಚಲೋ ತಂದು ಉಳಿಬೇಕಂದ್ರೆ ನಂಬಿಕೆ, ಪ್ರೇಮ ಬಹಳ ಚಲೋ ತಂದು ಉಳಿಬೇಕಂದ್ರೆ ನಂಬಿಕೆ, ಈಗ ಭಕ್ತಿ ಬಹಳ ಚಲೋ ತಂದು ಉಳಿಬೇಕು, ಬೆಳಿಬೇಕು ಆಗಿತ್ತು ಅಂದ್ರೆ ನಂಬಿಕೆನೇ ಬೇಕು. ಕಲಬುರಗಿ ಅಪ್ಪ ಗೊತ್ತೈತಲ್ಲಾಗಿ, ಕಲಬುರಗಿ ಶರಣಬಸಪ್ಪ ಗೊತ್ತಾನ ನೀವು? ಬಹಳ ದೊಡ್ಡ ದಾಸೋಹ. 12ನೇ ಶತಮಾನದೊಳಗೆ ಬಸವಣ್ಣಂತರದೊಳಗೆ ಶರಣ ಪರಂಪರೆಯನ್ನು ಉಳಿಸಿಕೊಂಡು ದಾಸೋಹ ಪರಂಪರೆಯನ್ನು ಬೆಳೆಸಿಕೊಂಡು ಬಂದಿರುವಂತಹ ಮಹಾಯೋಗಿ ಅದು ಕಲಬುರಗಿ ಶರಣಬಸಪ್ಪ. ಯಾರು ಏನ್ ಕೇಳ್ತಾರೆ ಎಲ್ಲರಿಗೂ ಕೇಳಿಕೊಡ್ತಿದ್ದ, ಯಾರು ಏನ್ ಕೇಳ್ತಾರೆ ಎಲ್ಲರಿಗೂ ಕೇಳಿಕೊಡ. ಯಾರು ಬಂದ ನನ್ನ ಒಂದು ದುಡ್ಡು ಇಲ್ಲಂದ್ರೆ ದುಡ್ಡು ಕೊಡ್ತಿದ್ದ, ಅಕ್ಕಿ ಇಲ್ಲಂದ್ರೆ ಅಕ್ಕಿ ಕೊಡ್ತಿದ್ದ, ಯಪ್ಪ ನನಗೆ ಮಕ್ಕಳು ಇಲ್ಲಂದ್ರೆ ಮಕ್ಕಳ ಕೊಡ್ತಿದ್ದ, ಹೆಣ್ಣು ಬೇಕಂದ್ರೆ ಹೆಣ್ಣು, ಗಂಡ ಬೇಕಂದ್ರೆ ಗಂಡ, ಅನ್ನ ಬೇಕಂದ್ರೆ ಅನ್ನ, ಜ್ಞಾನ ಬೇಕಂದ್ರೆ ಜ್ಞಾನ, ಆರೋಗ್ಯ ಬೇಕಂದ್ರೆ ಆರೋಗ್ಯ, ಏನು ಕೇಳ್ತೇವೆ ಎಲ್ಲ ಕೊಡ್ತಿದ್ದ.
ಹಿಂಗ ಏನಾಗಿತ್ತು ಅಂತಂದ್ರೆ ಕಳ್ಕೊಂಡ ಹುಡುಗ ಕಳ್ಕೊಂಡ ಹೇಳ್ಬಿಡ್ರಿ ಅವ್ನು ಕ್ಯಾಮ್ರಾ ಹಣ ಇಲ್ಲ ಕ್ಯಾಮ್ರಾ ಮಾಡ್ಸಪ್ಪ ಅವನ ಕಡೆ ಸಲ್ಲಿಸಬೇಕು ಪೂಜ್ಯರು. ಈಗ ಒಂದು ಮಗು ಸಿಕ್ಕಿದೆ, ಯಾರಾದ್ರೂ ಇದ್ರೆ ಈ ತಾಯಂದಿರು ಬಂದು ಇಲ್ಲಿ ಕರ್ಕೊಂಡು ಹೋಗ್ಬೇಕು. ತಾಯಂದಿರು ಒಂದು ಗಂಡು ಮಗು ಸಿಕ್ಕಿದೆ, ಈ ಸ್ಟೇಜ್ ಕಡೆ ಬಂದು ಕರ್ಕೊಂಡು ಹೋಗ್ಬೇಕು. ಸ್ಟೇಜ್ ಮುಂದೆ ಬಂದು ಕರ್ಕೊಂಡು ಹೋಗ್ಬೇಕು. ಗಂಡು ಮಗು ಇದೆ, ಸ್ಟೇಜ್ ಮುಂದೆ ಬಂದು ಆ ತಾಯಂದಿರು ಕರ್ಕೊಂಡು ಹೋಗ್ಬೇಕು. ಅವ್ರು ಬರ್ತಾರ, ನೀವೆಲ್ಲ ಈ ಲಕ್ಷ್ಯ ಕೊಡ್ರಿ, ಸ್ವಲ್ಪ ಲಕ್ಷ್ಯ ಕೊಡ್ರಿ. ಕಲಬುರಗಿ ಶರಣ ಬಸಪ್ಪ ಯಾರು ಏನ್ ಕೇಳಿದ್ರು ಕೊಡ್ತಿದ್ರು, ಯಾರು ಏನ್ ಕೇಳಿದ್ರು. ಒಂದು ದಿನ ಒಬ್ಬ ಅಜ್ಜ ಬಂದ ಶರಣ ಬಸಪ್ಪನ ಮನೆಗೆ ಹೋಗ್ತಾನ. ಮನೆಗೆ ಹೋಗ್ಬೇಡ, ಶರಣ ಬಸಪ್ಪ ಎಲ್ಲ ಮನೆಯಾಗಿಲ್ಲ, ಮತ್ತೇನು ಹೋಗ್ಯಾನ, ಹೊಲಕ್ಕೆ ಹೋಗ್ಯಾನ ಅಂತಂದ್ರೆ ಎಷ್ಟೊತ್ತಾಗತ್ತೆ ಬರೋದು ಗೊತ್ತಿಲ್ರಿ. ಅರ್ಧ ತಾಸು ಆಗ್ಬೋದು, 1 ತಾಸು ಆಗ್ಬೋದು, 2 ತಾಸು. ಇವಾಗ ಅರ್ಜೆಂಟ್ ಸೀದಾ ಹೊಲಕ್ಕೆ ಹೋದ. ಹೊಲಕ್ಕೆ ಹೋಗಿ ಶರಣ ಬಸಪ್ಪ ವಾಕಿಂಗ್ ಮಾಡತ್ತಿದ್ರು. ಹೋಗುದ್ದ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಯಾಕಪ್ಪ ಈಗ ಬಂದಿ? ಇಲ್ಲಪ್ಪ ನೀ ಕೇಳಿದವ್ರಿಗೆ ಎಲ್ಲ ಕೊಡ್ತಿ ಅಂತ ನನಗೂ ಒಂದು ಕಷ್ಟ ಬಂದದ್ದು. ಏನ್ ಕಷ್ಟ ಬಂದದ್ದು ನಿನಗೆ? ನೋಡು, ನಾಳೆ ನನ್ನ ಮಗ ಮದುವೆ ಐತಿ. ನನ್ನ ಮಗ ಮದುವೆ ಮಾಡ್ಬೇಕಂತಂದ್ರೆ ಅಡಿಗೆ ಮಾಡಿಸ್ಬೇಕು. ನನ್ನ ಮಗ ಮದುವೆಗೆ ಮಾಡ್ಬೇಕಂತಂದ್ರೆ ಬಂಗಾರ ತರಬೇಕು, ರೊಟ್ಟಿ ತಗೊಂಡ್ಬರ್ಬೇಕು, ಖರ್ಚು ಭಾಳ ಐತಿ. ನಾನು ಬಡವಲ್ಲಿ ನನಗೇನೋ ಸಿಗ್ತಾ ಇಲ್ಲ. ಅದಕ್ಕೆ ನನಗೇನ್ ಮಾಡ್ಬೇಕಂದ್ರೆ ಏನಾರ ಹೊಡಿಗೆ ನೀವು ಕೊಡಬೇಕು. ಹೌದಾ? ಬಾ ಅಂತೇಳಿ ಕರ್ಕೊಂಡು ಹೋಗಿ ಬಾ ನನ್ನ ಜೊತೆ ಅಂತೇಳಿ ಹೊರಟು 1 ಕಿಲೋಮೀಟರ್ ವಾಕಿಂಗ್, 2 ಕಿಲೋಮೀಟರ್ ವಾಕಿಂಗ್. 1 ಕಿಲೋಮೀಟರ್ ದಾಟಣ ಶರಣ ಬಸಪ್ಪ ನೆಟ್ಟಿಸಿದವ. ಮುತ್ಯ, ಅಪ್ಪ ಶರಣ ಬಸಪ್ಪ ಎಲ್ಲಿ ಕರ್ಕೊಂಡು ಹೊಂಟಿ? ನಿನಗೆ ಬೇಕೋ ಬೇಡ? ಬೇಕು, ಬಾ. ಮತ್ತೊಂದು ಕಿಲೋಮೀಟರ್, 2 ಕಿಲೋಮೀಟರ್. ಅಲ್ಲೋ ಮಾರಾಯ, ಕೊಡ್ತಿದ್ರ ಕೊಡ್ತಿ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಈಗ ಕರ್ಕೊಂಡ್ ಹೊಂಟ್ರೆ ಏನ್ ಮಾಡಿ? ನಾಳೆ ಹೊತ್ತೊಂಟ್ರ ಮದುವೆ ಮಾಡಕ ಅವ್ರ ಕರಿಬೇಕು, ಇವ್ರ ಕರಿಬೇಕು, ಅಡಿಗೆ ಸಾಮಂತ ಅವ್ರಾಗಿ ನೆಲ ಕೆಲಸ ಮಾಡ್ಬೇಕು. ನೀನ್ ಹಿಂದೆ ಬಂದ್ರೆ ಯಾರು ಏನ್ ಕೊಡ್ತಾರ? ಕೊಡ್ತಿದ್ರೆ ಕೊಡ್ತಿ ಅಂತ ಹೇಳಿಲ್ಲ ಅಂದ್ರೆ ಮಾಡು, 1 ಕಿಲೋಮೀಟರ್ ಹೋಗೋಣ ಆತು ಅಂತೇಳಿ ಇವ ಹಿಂದೆ ಬೈಕೋತನ ಬಂದು ಕೊಡ್ತಾನೋ ಇಲ್ಲ, ಕೊಡ್ತಾನ. ಈಗ ಕರ್ಕೊಂಡ್ ಹೊಂಟಾಗ ಕೊಡ್ತಾನೋ ಇಲ್ಲ. ನೀವ ನೋಡ್ರಿ, ನಿಮ್ಮ ಮಕ್ಕಳು ಏನಾದ್ರು ಚಾಕ್ಲೇಟ್ ಕೊಡಿಸ್ಬೇಕಂದ್ರೆ ಕೊಡ್ತಾವಿಲ್ಲ ಅಂತ ಬೆನ್ನತ್ತಿರ್ತಾವ. ಹೌದು. ಮತ್ತ 1 ಕಿಲೋಮೀಟರ್ ಆಗ್ತು, ಒಂದು ಕಾಡು ಬಂತು. ಆ ಕಾಡೊಳಗೆ ಕರ್ಕೊಂಡು ಹೋದ. ಇವ ಆಶ್ಚರ್ಯ ಪಡಕತ್ತ, ಇಂಥ ಕಾಡೊಳಗ ಏನ್ ಕೊಡ್ತಿದ್ದಾನಿವ? ಏನು ರೈತಿ ಒಳಗ? ಇವ್ಗೆ ನಂಬಿಕೆನೇ ಇಲ್ಲ. ಒಳಗೆ ಹೋಗೋಣ. ಅಲ್ಲಿ ಒಂದು ಗಿಡ ಇತ್ತು, ಆ ಗಿಡದ ಕೆಳ ಒಂದು ಹುತ್ತಿತ್ತು. ಆ ಹುತ್ತದ ಮುಂದೆ ನಿಂತ ಶರಣ ಬಸಪ್ಪ ಹೇಳಿದ ಆ ಮುತ್ಯಾಗ, ನೋಡಪ್ಪ, ಒಂದು ಹಾವು ಬರ್ತದ, ಅದನ್ನ ನೀವು ಹಿಡ್ಕೋಬೇಕು ಅಂದ. ಒಂದು ಹಾವು ಬರ್ತದ, ನೀವು ಹಿಡ್ಕೋಬೇಕು ಅಂದಿವ. ಅಲ್ಲೋ ಶರಣ ಬಸಪ್ಪ, ನೀನು ಏನ್ರ ಸಹಾಯ ಮಾಡ್ತೀಯ ಅಂತ ಹೇಳಿ ಬಂದೀನಿ. ನಾನು ಜೀವ ತಗೋತಿ ಅಂತ ಹೇಳಿ ಬಂದಿರಲಿಲ್ಲ. ಗೊತ್ತಿಲ್ಪ, ಒಂದೇ ನಿಮಿಷ ನಿಲ್ತದ, ಅದ್ರ ಮೇಲೆ ನಿಂಗೆ ಬಿಟ್ಟಿರೋ ಆತು ಅಂತೇಳಿ ಶರಣ ಬಸಪ್ಪ ಏನಂದ, ಹುತ್ತಿನ ಇರುವಂತ ಹಾವಿಗೆ, ಬಾರೋ ನಾಗಪ್ಪ ಹೊರಗೆ ಬಾ, ಹಂಗ ತರ ಇದ್ದಾನ. ಹಾವು ಹೊರಗೆ ಬರೋಣ. ಶರಣ ಬಸಪ್ಪ ಮುತ್ಯ ಹಿಡಿಯೋದನ್ನ ಹಾವು ಅಂದ. ಕೊಡ್ತಿದ್ರ ಕೂಡ ಬಿಟ್ರ ಬಿಡಿಲ್ಲ, ಜೀವ ತಕೊಂಡ್ರ ನಾ ಹೊಕ್ಕಿನೇನು, ಹೇಳು ಮಾತು ಕೇಳು, ಹಿಡ್ಕೋದ. 30 ಸೆಕೆಂಡ್ ಹಾಗೆ ಓದಿಲ್ಲ. ಹಿಡ್ಕೋ ಅಂತ ಹೇಳಕತ್ತಾನ ಶರಣ ಬಸಪ್ಪ. ಹಿಡ್ಕೊಳ್ಳೇ ಇಲ್ಲ. ಮುಂದೆ ಏನಾಯ್ತು ಅಂತಂದ್ರೆ 1 ನಿಮಿಷ ಆಯ್ತು. ಒಳಗೊಂಟಿತ್ತು. ಹಿಡ್ಕೋರೋ ಅನ್ನ ಇಟ್ಟು ಹೇಳಕತ್ತಾನಂದ್ರೆ ಏನ ಇರ್ಬೋದಾ ಅಂತೇಳಿ ಲಾಸ್ಟ್ನೇ ಇಟ್ಟ ಬಾಯಂತ್ರೊಳಗೆ ಹೋಗಿ ಇನ್ನೇನ್ ಕಲಿಯೋದಿಲ್ವಾ ಅಂತೇಳಿ ಏನ್ ಮಾಡಿದ, ಲಾಸ್ಟ್ನೇ ಇಟ್ಟು ಬಾಲ್ ಉಳಿದಿತ್ತು. ಅದನ್ನ ಹಿಂಗ್ ಹಿಡ್ಕೊಂಡ. ಏನ್ ಹಿಡ್ಕೊಂಡು ಅಷ್ಟು ಬಂಗಾರ ಆಗಿನ ಬಂತು.
ಚಪ್ಪಳೆ ತಟ್ಟರ ತಟ್ರಿ ಬಿಟ್ಟರ ಬಿಡ್ರಿ. ಬಂಗಾರನೇ ಎಲ್ಲರೂ ಬಾಯಿ ಬಂದು ನೋಡಿ ಎಷ್ಟಾಗೈತಿವ ಬಂಗಾರ ಹೆಂಗಂತದ್ದು ಅವ ಇವ ಅಂದ ತಪ್ಪಾಗೈತಿ ಹೊಳ್ಳಿ ಅವ ಹೊರತು ಮಾನ ಅಲ್ಲ ಬಾಲನೇ ಹಿಟ್ಟೈತಿ ಹಿಟ್ಟು ಬಂಗಾರ ಆಗೈತಿ ಇದು ಹಾವು ಹಿಟ್ಟು ಕೂದಿರ್ತದ ಹಾವು ಇದು ಹೊಟ್ಟೆ ಹಿಡಿದಿದ್ದಾರೆ 4 kg ಬಂಗಾರ ಹಾಕಿತ್ತನ್ರಿ 4 kg ಬಂಗಾರ ಹಾಕಿತ್ತು ಅಲ್ಲ ಸಮ ಟ್ರೇನ್ ಹೋದ್ಮ್ಯಾಗ ಟಿಕೆಟ್ ಸಿಗುವುದಿಲ್ಲ ಅವಾಗ ಅಲ್ಲಪ್ಪ ಲಾಸ್ಟ್ನಾಗ ಇತ್ತಿನೋಡಿ ಹಿಡ್ಕೊಂಡ್ ಬರ್ತೀನಿ ತೆಗೆದ್ಬಿಡು ಅವಾಗ ಶರಣಬಸಪ್ಪ ಒಂದು ಮಾತು ಹೇಳಿದ ತಮ್ಮ ನೀ ನನ್ನ ಮ್ಯಾಗ ಎಷ್ಟು ನಂಬಿಕೆ ಇಟ್ಟಿಯಲ್ಲ ಅಷ್ಟು ನಿನಗೆ ಸಿಕ್ಕೈತಿ ಓಡಿಬಿಡು ಅಂದ ಈಗ ಚಪ್ಪಾಳಿ ಹೊಡ್ರಿ ನನ್ನ ಮ್ಯಾಗ ಎಷ್ಟು ನಂಬಿಕೆ ಇಟ್ಟಿಯಲ್ಲ ಅಷ್ಟು ನಿನಗೆ ಸಿಕ್ಕೈತಿ ಇಟ್ಕೊಂಡು ಹೋಗ್ಬಿಡು ಅರ್ಥ ಇಷ್ಟೇ ನೀನ್ ಏನಾರ ಮಾಡಿ ಭಗವಂತ ನಿಮ್ಗೆ ಫಲ ಕೊಡಬೇಕಾಗಿತ್ತು ಅಂತಂದ್ರೆ ಭಗವಂತ ನಿಮ್ಗ ಶಕ್ತಿ ಕೊಡಬೇಕಾಗಿತ್ತು ಅಂತಂದ್ರೆ ಭಗವಂತ ನಿಮ್ಗೆ ಪುಣ್ಯ ಕೊಡಬೇಕಾಗಿತ್ತು ಅಂತಂದ್ರೆ ನೀವು ಆ ಭಗವಂತನ ಮೇಲೆ ಎಷ್ಟು ನಂಬಿಕೆ ಇರ್ತೀರಿ ಅಷ್ಟನ್ನ ಮಾತ್ರ ಆ ಭಗವಂತ ಕೊಡ್ತಾನ ಇಲ್ಲ ಅಂದ್ರ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ರಿ ಶರಣಬಸಪ್ಪ ಹೇಳಿದ ಮಾತಿಷ್ಟ ನೀ ನನ್ನ ಮ್ಯಾಗ ನಂಬಿಕೆ ಇಟ್ಟಿದ್ದಪ್ಪ ಇಷ್ಟು ನಂಬಿಕೆ ಇಟ್ಟಿದಿ ಇಷ್ಟು ಸಿಕ್ಕೈತಿ ಇಟ್ಟಿಟ್ಟಿದ್ರೆ ಒಟ್ಟು ನಿನಗೆ ಸಿಕ್ಕಿತ್ತು ಹಂಗ ನಾವಿಲ್ಲಿ ಹುಟ್ಟೇವಪ್ಪ ಅಂತಂದ್ರ ಹುಟ್ಟಿನಿಂದ ಹಿಡಿದು ಸಾಯುವ ಮಟನು ಆ ಭಗವಂತನ ಮೇಲೆ ನಂಬಿಕೆ ಇಟ್ಟ ಭಗವಂತ ಯಾಕೆ ಅನ್ನೋದಿಲ್ಲ ಭಗವಂತನ ಮ್ಯಾಗ ನಿಜವಾಗ ನಂಬಿಕೆ ಇಟ್ಟವ್ರೆ ಎಲ್ಲರಿಗೂ ಹೇಳ್ತಾನ ಸಣ್ಣ ಭಕ್ತ ಪ್ರಹ್ಲಾದಗ ಏಕನಂದ್ರೆ ಅವ ಭಕ್ತ ಪ್ರಹ್ಲಾದ ಏಕಿದ್ದ 8 ವರ್ಷದ ಕೂಸಿಗೆ ಕೈ ಮುಗಿದ ಕರೆದ ಆ ಭಗವಂತನ ಮುಂದೆ ಬಂದಿದ್ದಂತ ಭಗವಂತನ ಮುಂದೆ ಬಂದಿದ್ದ ಅದಕ್ಕೆ ನಾ ಹೇಳ್ತಾ ಇರೋದಷ್ಟೇ ನೀವೇನಾರ ಮಾಡ್ರಿ ಭಗವಂತನ ಮೇಲೆ ನಂಬಿಕೆ ಇದೆ ನೀವೇನಾರ ಮಾಡ್ರಿ ಸಾಯುವ ಮಟನು ಯಾವುದು ಬರೋದಿಲ್ಲ ದುಡ್ಡು ಬರ್ತದಂದ್ರಿ ಅರ್ಥಂ ಅನರ್ಥಂ ಭಾವಯ ನಿತ್ಯಂ ನಾಸ್ತಿ ತತ್ಸುಖ ಲೇಷನ ಸತ್ಯ ಪುತ್ರಾದಪಿ ಧನ ವಾಜಾ ಭೀತಿ ಸರ್ವತ್ರ ಹಿಷಾ ವಿಹಿತ ರೀತಿ ಎಷ್ಟು ಅದ್ಭುತದ ಮಾತು ದುಡ್ಡಿನ ಮ್ಯಾಗ ಭಾಳ ನಂಬಿಕೆ ಇಟ್ಟಿರಿ ಇಲ್ಲ ಗಾಡಿ ಮೇಲೋ ಮನಿ ಮೇಲೋ ಬಂಗಾರದ ಮೇಲೆ ಭಾಳ ನಂಬಿಕೆ ಇಟ್ಟಿರಿ ಸೀರೆ ಮೇಲೆ ಭಾಳ ನಂಬಿಕೆ ಇಟ್ಟಿರಿ ಇವೇನು ನಿಮ್ ಜೊತೆ ಬರ್ತಾವ ಇಲ್ಲ ಬರೋದು ಯಾವುದು ದುಡ್ಡು ಜಾಸ್ತಿ ಆದಾಗ ಬಂಗಾರ ಜಾಸ್ತಿ ಆದಾಗ ಆಸ್ತಿ ಜಾಸ್ತಿ ಆದಾಗ ಮನಿ ಭಾಳ ಆದಾಗ ಏನಾಗತ್ತೆ ಗೊತ್ತ ಹತ್ತು ಮಕ್ಕಳದಾರಲ್ಲ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳ ಯಾವಾಗ ನಮ್ಮಪ್ಪ ಸಾಯ್ತಾನ ನಮ್ಮಪ್ಪನ ಅಧಿಕಾರ ನನ್ನ ಕೈಯಾಗ ಯಾವಾಗ ಬಂದಿತ್ತು ಯಾವಾಗ ನಮ್ಮಪ್ಪ ಸಾಯ್ತಾನ ನಮ್ಮಪ್ಪನ ಕೈಯಾಗ ಬ್ಯಾಂಕ್ನ್ಯಾಗ ದುಡ್ಡು ನನ್ನ ಬ್ಯಾಂಕ್ನ್ಯಾಗ ಬಂದಾವು ಯಾವಾಗ ನಮ್ಮವ್ವ ಸಾಯ್ತಾಳ ನಮ್ಮವ್ವನ ಬಂಗಾರ ನನ್ನ ಹೆಂಡತಿಗೆ ಬಂದಿತ್ತು ಯಾವಾಗ ನಮ್ಮವ್ವ ಸಾಯ್ತಾಳ ನಮ್ಮ ಅವನ ಸೀರೆ ನನ್ನ ಹೆಂಡತಿಗೆ ಬಂದಿತ್ತು ಕಾಯ್ತಾರವ್ವ ಅಲ್ಲಿ ಹೇಳ್ತಾ ಇರೋದಷ್ಟೇ ಅರ್ಥ ಅಂದ್ರೆ ದುಡ್ಡು ಅರ್ಥ ಬಹಳ ಆಯ್ತು ಅಂದ್ರೆ ಅನರ್ಥ ಆಗ್ತದ ಅದಕ್ಕೆ ಅದ್ರ ಗಳಿಸಿಟ್ಟೇವಾಗ ಜೀವನ ವ್ಯರ್ಥ ಆಗ್ತದ ಅಂತಹ ಕಾಲಕ್ಕೆ ಇಂತಹ ಪುಣ್ಯದ ಕಾಲಕ್ಕೆ ಇಂತಹ ಜಾತ್ರೆಯೊಳಗ ಪ್ರತಿಯೊಬ್ಬರ ರೂಪದೊಳಗ ಅಲ್ಲಮ ರೂಪದೊಳಗ ನಿಮ್ಮೆಲ್ಲರ ರೂಪದೊಳಗ ಬಂದು ಕೂತಿರುವಂತಹ ಎಲ್ಲ ಭಕ್ತರ ಭಕ್ತಿಯೊಳಗ ಅಲ್ಲಮ ಅದಾನ ಇಂತಹ ಕಾರ್ಯದೊಳಗ ಒಂದಿಷ್ಟು ನಾವು ದುಡಿದಿರುವಂತಹ ದುಡ್ಡಾಗಿರ್ಬೋದು ಧನ ಆಗಿರ್ಬೋದು ಧಾನ್ಯ ಆಗಿರ್ಬೋದು ತಂದು ಹಾಕಿದೇವಪ್ಪ ಅಂತಂದ್ರೆ ಆ ಗಳಿಸಿರುವಂತಹ ದುಡ್ಡಿಗೆ ಸಫಲತೆ ಬರ್ತದ ಆ ಗಳಿಸಿರುವಂತಹ ದುಡ್ಡಿಗೆ ಒಂದು ಕಿಮ್ಮತ್ತ ಬರ್ತದ ಅದಕ್ಕೆ ಗಳಿಸಿರುವಂತ ಯಾವ ಚಪ್ಪಣ್ಣ ತಟ್ಟವಲ್ಲ ನೋಡಿ ಏನ್ ನಿಮ್ಗೆ ಮನೆಯಾಗ ಕಿಟ್ಕೊಂಡು ಕೂಡಂಗಿಲ್ಲ ನಾವೇನು ಇಟ್ಕೊಳಿವಾ ಸ್ವಲ್ಪ ದುರಾಗ ಏನ್ ಬರುತ್ತೆ ಅದ್ರಾಗ ಒಂದಿಷ್ಟು ಅಂತೇಳಿ ಭಗವಂತನ ತಿಡ್ಬೇಕು ಪುಣ್ಯದ ಕೆಲಸಕ್ಕೆ ಇಡಬೇಕು ಅದು ನಮಗೆ ಒಳ್ಳೆಯದನ್ನ ಮಾಡ್ತದ ಅನ್ನೋದನ್ನ ತಾವು ತೆರೆಯೊಳಗೆ ಇಟ್ಕೊಳ್ಬೇಕು ಅನ್ನುವಂತಹ ಮಾತನ್ನಾಗಿ ನೋಡಿ ಎಷ್ಟು ವಿಶೇಷ ಆ ವಿಷಯನ ಬಹಳ ಅದ್ಭುತ ಐತಿ ಅದನ್ನ ಹೇಳ್ಕೊತ ಹೋದ್ರೆ ಇವತ್ತು ಮುಗಿಯಂಗಿಲ್ಲ ನಾಳೆ ಮುಗಿಯೋದು ಅಷ್ಟು ಅದ್ಭುತವಾದಂತಹ ವಿಷಯ ನಂಬಿಕೆ ಅನ್ನುವಂಥದ್ದು ಎಲ್ಲರ ವಿಷಯದೊಳಗೂ ಬರುವಂಥದ್ದು ನೋಡ್ರಿ ಒಂದು ಭೂಮಿಯೊಳಗೆ ಎಷ್ಟು ಶಕ್ತಿ ಐತಿ ಒಂದು ಬೀಜ ಒಂದು ಬೀಜ ಒಂದು ಗೊಂಜಾಳ ಬೀಜ ನೀವು ಭೂಮಿಯೊಳಗೆ ಹಾಕಿ ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೊಂದಿಟ್ಟು ನೀರು ಬಿಟ್ಟಪ್ಪ ಅಂತಂದ್ರ ಆ ಬೀಜದ ಮ್ಯಾಗ ನಂಬಿಕೆ ಇಟ್ಟು ಅದಕ್ಕೆ ನೀರು ಬಿಟ್ಟು ಗೊಬ್ಬರ ಹಾಕಿದೆ ಅಂದ್ರೆ ಒಂದು ಬೀಜ ಹೋಗಿ 1000 ಬೀಜಗಳಾಗಿ ಬರ್ತಾವ ಹೌದಲ್ರಿ
ಹೌದು, ಒಂದು ಬೀಜ 1000 ಬೀಜಗಳಾಗಿ ಬರ್ತಾವ. ಎದರಿಂದ? ನೀವು ಭೂಮಿ ಮ್ಯಾಗಿಟ್ಟಿರುವಂತ ನಂಬಿಕೆಯಿಂದ. ಒಂದು ಅಕ್ಷರ ತೆಲಿಯೊಳಗೆ ಹೋತಪ್ಪ ಅಂತಂದ್ರೆ 46 ಅಕ್ಷರಗಳು ನಮ್ಮ ತೆಲಿಯೊಳಗೆ ಹೋದು ಅಂತಂದ್ರೆ ಆ 46 ಅಕ್ಷರನಾಗಿಟ್ಟಿರುವಂತ ನಂಬಿಕೆಯಿಂದ, ಗುರುವಿನಾಗಿಟ್ಟಿರುವಂತ ನಂಬಿಕೆಯಿಂದ ಏನಾಗತ್ತಂದ್ರೆ 46 ಅಕ್ಷರಗಳು 46,000 ಶಬ್ದಗಳಾದವು, 46,000 ವಾಕ್ಯಗಳಾದವು, ಕಾವ್ಯವಾದವು, ಕವನವಾದವು, ಸಾಹಿತ್ಯ ಆಯ್ತು, ಲೇಖನ ಆಯ್ತು. ನೋಡ್ರಿ, ಬರೀ 46 ಅಕ್ಷರನಾಗ ನಂಬಿಕೆ ಇಟ್ಟರೆ ಒಬ್ಬ ವ್ಯಕ್ತಿ ಸಾಹಿತ್ಯ ಆಗಬಹುದು. ಒಂದು ಬೀಜದ ಮ್ಯಾಗ ಚಲೋ ನಂಬಿಕೆ ಇಟ್ಟರೆ ಒಬ್ಬ ವ್ಯಕ್ತಿ ರೈತ ದೊಡ್ಡ ಶ್ರೀಮಂತ ಆಗಬಹುದು. ಹಂಗ ನಿಮ್ಮ ಕಾಯಕದ ಮೇಲೆ ನೀವು ನಂಬಿಕೆ ಇಡ್ರಿ, ನಿಮ್ಮ ಕೆಲಸದ ಮ್ಯಾಗ ನೀವು ನಂಬಿಕೆ ಇಡ್ರಿ, ನೀವು ದುಡಿದ ಮ್ಯಾಗ ನಂಬಿಕೆ ಇಡ್ರಿ, ನಿಮ್ಮ ಜ್ಞಾನದ ಮೇಲೆ ನೀವು ನಂಬಿಕೆ ಇಡ್ರಿ. ಯಾವುದ ಕೆಲಸ ಆಗಲಿ ಅದ್ರ ಮ್ಯಾಗ ನಂಬಿಕೆ ಇಡ್ರಿ. ದೇವರ ಮ್ಯಾಗ ಅಟ್ಟ ನಂಬಿಕೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಮಕ್ಕಳ ಮ್ಯಾಗ ನಂಬಿಕೆ ಐತಿ, ಹೆಂಡತಿ ಮ್ಯಾಗ ನಂಬಿಕೆ ಐತಿ, ಭೂಮಿ ಮ್ಯಾಗ ನಂಬಿಕೆ ಇಡಬೇಕು. ನೀವು ದುಡಿಯುವಂತ ಅದ ಚಪ್ಪಲ್ ಹೊಲಿದರ ಆಗಿರ್ಬೋದು, ಇಲ್ಲ ನೀವು ಮ್ಯಾಗ ಕೂತು ದುಡ್ಡು ಎಣಿಸುವುದರ ಆಗಿರ್ಬೋದು, ಸಣ್ಣ ಕಾರ್ಯ ಕಸ ಗುಡಿಸುವುದಾಗಿರ್ಬೋದು, ಒಂದ ಹಾಳಿ ತೆಗೆದು ಎತ್ತ ಹಾಕೋದಾಗಿರ್ಬೋದು, ಚಾ ಕುಡಿದಿರುವಂತಹ ಗ್ಲಾಸ್ ಅದಾವಲ್ಲ ಅವನಿಗೊಂದು ಕಡೆ ಹಾಕೋದಾಗಿರ್ಬೋದು. ಎಲ್ಲಾ ಕೆಲಸದ ಮೇಲೆ ಯಾವ ನಂಬಿಕೆ ಇರ್ತಾರಲ್ಲ ಅವ ಮಾತ್ರ ನಿಜವಾದ ಗುಹೇಶ್ವರನ ಭಕ್ತನಾಗ್ತಾನ. ನಂಬಿಕೆ ಅನ್ನೋದು ಬಹಳ ದೊಡ್ಡ ಶಕ್ತಿ ಜೀವನದೊಳಗೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕನ್ನುವಂತಹ ಮಾತನ್ನ ಹೇಳಿ, ನಾವು ಬಹಳ ದೂರದಿಂದ ನಮ್ಮ ಅಜ್ಜವರು ಒಲಿಮಠ ಅಜ್ಜವರು ಫೋನ್ ಮಾಡಿದ್ರು, ಬರಲೇಬೇಕು ಅಂತೇಳಿ. ಅದಕ್ಕೆ ಅವ್ರ ಪ್ರೀತಿಗೆ ಅವ್ರ ಕರೆದ್ರು ನಾವು ಯಾವಾಗ ಬಿಡಂಗಿಲ್ಲ. ಮತ್ತು ವಿಶೇಷ ಏನಪ್ಪಾ ಅಂತಂದ್ರೆ ನಾವು ಕೈ ಇವಾಗ ನಮ್ಮ ಮಠಕ್ಕೆ ಅವ್ರು ಬರ್ತಾರೆ. ಯಾಕಂದ್ರೆ ಅದು ನಮ್ಮ ಭ್ರಾತೃತ್ವದ ಬಾಂಧವ್ಯ ಹಂಗೈತಿ ಅನ್ನೋದನ್ನ ನಮಗೆಲ್ಲರಿಗೂ ತಿಳಿಪಡಿಸಿ ನನಗೆ ಬಹಳ ಖುಷಿ ಅನಿಸಿದ್ದೇನಪ್ಪಾ ಅಂತಂದ್ರೆ ಗುಹೇಶ್ವರ ಅಲ್ಲಮ ಪ್ರಭುಗಳ ಒಂದು ಶಕ್ತಿ ಈ ನಾಡಿನೊಳಗೆ ಐತಿ. ಇಲ್ಲಿ ಅತ್ರೀಶ್ವರ ಯೋಗಿಗಳು ಹುಟ್ಟಿದ್ದಾರೆ, ಅಲ್ಲಮ ಪ್ರಭುಗಳು ಬಂದು ಹೋಗಿದ್ದಾರೆ. ಹಾಗಾಗಿ ಈ ಭೂಮಿಯೊಳಗೆ ಒಂದು ಶಕ್ತಿ ಇರೋದಕ್ಕನ ಈ ಭಕ್ತಿ ಜಾತ್ರೆ ನಡೀತಾ ಇದೆ ಅನ್ನೋದನ್ನು ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನು ಹೇಳಿ, ವಿಶೇಷವಾಗಿ ನಮ್ಮ ರಾಜೋಟೇಶ್ವರ ದೇವರು, ನಾವೆಲ್ಲ ಪ್ರಣವ ದೇವರು ಅಂತ ಹೇಳೋದು ಇದೇ ಭಾಗದೊಳಗ ಅವರಾಗಿರ್ಬೋದು, ನಮ್ಮ ಆನಂದಿಯರಾಗಿರ್ಬೋದು. ಈ ಜಮಖಂಡಿ ಅವರ ಕಣ್ಣಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸದ್ಯ ಜಮಖಂಡಿ 2 ಕಣ್ಣಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ರಾಜೋಟೇಶ್ವರ ದೇವರು ಇವರು ಒಂದ ವಯಸ್ಸಿನವರು, ನಾನು ಇರ್ತಿದ್ದ ದೊಡ್ಡವ. ಆದ್ರೆ ಅವರು ನಮ್ಮ ಜೊತೆ ಬಹಳ ದಿನಾಭಾವ ಸಂಬಂಧ, ಒಂದು ವಿಶೇಷವಾದಂತಹ ಬಾಂಧವ್ಯ ಇಟ್ಕೊಂಡು ಬಹಳ ಸಾತ್ವಿಕದ. ಇಲ್ಲಿ ಇರಬೇಕು ಮತ್ತು ಅಲ್ಲಿ ಹುಬ್ಬಳ್ಳಿ ಹತ್ರ ಕಮಡಳ್ಳಿ ಅಲ್ಲಿ ಹೋಗಬೇಕು. 2 ಕಡೆ ಸಣ್ಣ ವಯಸ್ಸಿನೊಳಗ ತಮ್ಮ ವಯೋವನ್ನ ಸಮಾಜಕ್ಕಾಗಿ ತ್ಯಾಗ ಮಾಡಿ, ತಂದೆ ತಾಯಿಯನ್ನು ತ್ಯಾಗ ಮಾಡಿ ಸಮಾಜಕ್ಕೆ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಂಡ್ರಲ್ಲ. ಇಬ್ರು ಪೂಜ್ಯರಿಗೆ ಒಂದ್ಸಲ ಎಲ್ಲರೂ ಕೈಗಳನ್ನ ಮೇಲೆತ್ತಿ ಜೋರಾಗಿ ಚಪ್ಪಾಳೆನ ತಂದ್ರು. ಕೈ ಎತ್ತಿ ಚಪ್ಪಾಳೆ ತಟ್ಟಿದ್ರೆ ಏನಾಗೋದಿಲ್ಲ. ಇಂಥ ಚಳಿ ಒಳಗೆ ಒಂದು ಚಪ್ಪಾಳೆ ತಟ್ಟಿದ್ರೆ ಚಳಿಯನ್ನು ದೂರ ಆಗತ್ತೆ. ಇನ್ನು ಚಳಿ ದೂರ ಆಗಲ್ರಿ ಅಂತ ನಮ್ಮ ಚಳಿ ಹತ್ತಿಲ್ರಿ ಅಂತಂದ್ರೆ ಏನ್ರಿ ಶುಗರ್ BP ಬರೋದಲ್ಲ. ನಮಗೆ ಶುಗರ್ BP ಇಲ್ಲ ಅಂದ್ರೆ ಮತ್ತೆ ಏನಾಗತ್ರಿ? ಬಂದ್ರು ಸೊಳ್ಳೆ ದೂರ ಹೋಗ್ತಾವ, ಇಲ್ಲ ಸತ್ತರ ಸಾಯಿ ಏನು ಸೊಳ್ಳಿನೇ ಇಲ್ರಿ ಅಂದ್ರೆ ಇನ್ನೇನ್ ಹಾಕತ್ರಿ? ಯಾರ ಮಕ್ಕಳ ಬಂದಿರ್ತಲ್ಲ ಅವ್ರ ಹೇಳ್ತಾರೆ, ಹೇಳ್ರ ಒಂದು ಹಾಕೈತಿ. ಅದಕ್ಕೆ ಚಪ್ಪಾಳೆ ತಟ್ಟಿ ಆರೋಗ್ಯವಂತರಾಗ್ರಿ ಅನ್ನುವಂತ ಮಾತನ್ನ ಹೇಳಿ ನೋಡ್ರಿ. ಕೊನೆ ಮಾತಿಷ್ಟೇ, ಸಮಾಜದೊಳಗೆ ಸಜ್ಜನರಾಗಿ ಬದುಕಬೇಕು. ಸಮಾಜದೊಳಗೆ 4 ಜನಕ್ಕೆ ಬೇಕಾಗುವ ಒಂದು ಬದುಕಬೇಕು. ಸಮಾಜದೊಳಗೆ ಇಲ್ಲಿ ಏನೈತಿ, ಹುಟ್ಟಿದಾಗ ಮನುಷ್ಯ 3 ಟೈಮ್ನಾಗ ಮೆರಿತಾನ. 3 ಟೈಮ್ನಾಗ ಮೆರಿತಾನ. ಯಾವಾಗ ಮೆರಿತಾನ ಗೊತ್ತಲ್ರಿ? ಒಂದು ಹುಟ್ಟಿದಾಗ ತೊಟ್ಲಲ್ಲಿ ಹಾಕಿರ್ತಾರ, ಅವಾಗ ಒಂದು ಏನು ಚಂದ ಎತ್ತೋದು, ಅವ್ನ ಬಟ್ಟೆ ಹಾಕೋದು, ಬೆಳ್ಳಿ ಹಾಕೋದು, ಬೆಳ್ಳಿ ಹಾಲು ಹಾಕೋದು ಬಹಳ ಚಂದ ಮಾಡ್ತಾರೆ. ಒಂದು ಹುಟ್ಟಿದಾಗ ಹೆಸರಿಟ್ಟು ಒಟ್ಟ ತೊಟ್ಟಲ್ನಾಗ ಮೆರಿತಾನ. 2ನೇದು ಇನ್ನೊಂದು ಯಾವಾಗ್ರಿ ಗೊತ್ತೈತೆ ನೋಡಿ ಎಲ್ಲರಿಗೆ, ಮದುವೆ ಏನು ಶೃಂಗಾರ, ಏನು ಬಂಗಾರ, ಏನು ಸೀರೆ, ಏನು ಮೆರವಣಿಗೆ, ಏನು DJ ಹೆಚ್ಚೆ ಕರ್ಕೊಂಡ್ ಬಂದಿರ್ತಾರೆ. ಏನೋ 1 ದಿನ 2 3ನೇ ದಿವಸಕ್ಕೆ ನೀ ಯಾರ ನಾ ಯಾರ, ಹೌದಲ್ರಿ? 2ನೇದು ಮದುವೆ ಬಹಳ ಜನ ಬರ್ತಾರ. ಒಂದು ಹುಟ್ಟಿದಾಗ ತೊಟ್ಲದಾಗ ಹೆಸರು ಹೊತ್ನ್ಯಾಗ ಬಹಳ ಜನ ಬಂದು ನೋಡ್ತಾರ. 2ನೇದು ಮದುವೆ ಆಗುವ ಹೊತ್ನ್ಯಾಗ ಬಹಳ ಜನ ಬಂದು ನೋಡ್ತಾರ. 2ನೇ ಸಲ ನಡೀತೇವು. ಇನ್ನೊಂದು 3ನೇ ಯಾವ್ದ್ರಿ? 8 ಜನ ಬೆನ್ನು ಹತ್ತಿರ್ತಾರ್ರಿ. 4 ಜನ ಬೈಯೋರು, 4 ಜನ ಹೊಗಳೋರು, 4 ಜನ ಹೊತ್ಕೊಂಡು ಹೋಗೋರು. ನಾ
ಹೇಳ್ತಾ ಇರೋದಿಷ್ಟೇ, ಮನುಷ್ಯ ಹುಟ್ಟಿದಾಗ ಮದುವೆಯೊಳಗ ಸತ್ತಾಗ ಮೆರೆಯುವುದಕ್ಕಿಂತ ಹುಟ್ಟಿ ಬೆಳೆದು ಸತ್ತ ಮ್ಯಾಲೇನೂ ಕೂಡ ಭಗವಂತ ನಾಚುವಂಗೆ ಯಾರು ಬರುತ್ತಾರಲ್ಲ ಅವರು ನಿಜವಾದ ಅಲ್ಲಮನ ಸ್ವರೂಪಿಗಳು ಆಗ್ತಾರೆ ಅನ್ನುವಂತಹ ಮಾತನ್ನ ತಮ್ಗೆಲ್ಲರಿಗೂ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ನಮ್ಮ ಅಜ್ಜರ ಮುಂದೆ ನಮ್ಮ ಬಾಗೇವಾಡಿ ಅಜ್ಜಾರಿ ಅವರು ನಮ್ಗೆ ಇವರಿಗೆ ಬಹಳ ಸಂಬಂಧ ಐತಿ. ಅವ್ರ ಮುಂದೆ ಪ್ರವಚನ, ಅವ್ರು ಬಹಳ ದೊಡ್ಡ ಪ್ರವಚನಕಾರ. ಇವತ್ತು ಶರಣಬಸಪ್ಪನ ಪುರಾಣ, ಬಸವ ಪುರಾಣ, ದಾನಂದೇವಿ ಪುರಾಣ ಕೇಳಬೇಕಂದ್ರೆ ವಿಶೇಷವಾಗಿ ನಮ್ಮ ಬಾಗೇವಾಡಿ ಅಜ್ಜರ ಬಾಯಿಯೊಳಗನೆ ಕೇಳಬೇಕು. ಅಷ್ಟು ಅದ್ಭುತವಾಗಿ ಪುರಾಣವನ್ನ ಹೇಳ್ತಾರೆ ಅವರು. ಎಲ್ಲ ಪ್ರವಚನಕಾರರೇ ನಾವೆಲ್ಲ. ಆದ್ರೆ ಪುರಾಣ ಮಾಡೋರು ಈಗಿನ ದಿನಮಾನದ ಕಮ್ಮಿಯಾಗಿ. ನಮ್ಮ ಬಾಗೇವಾಡಿ ಒಳಗೆ ಬೇಲೂರಿನ ಹಿಂದಿನ ಮುರುಗೇಂದ್ರಾಚಾರ್ಯ ಇದ್ರು, ಪುರಾಣ ಮಾಡಿದ್ರೆ ಆ ಪುರಾಣದ ಮತ್ತೊಬ್ಬ ಪುರಾಣದಿಂದ ಹೇಳುವಂತ ಮಹಾನ್ ವ್ಯಕ್ತಿ ಯಾರಾದ್ರೂ ನಮ್ಮ ಬಾಗೇವಾಡಿ ಅಜ್ಜಾರ್ ಅವರ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ಕೂಡ ನನ್ನ ಭಕ್ತಿಯ ವಂದನೆಗಳನ್ನು ಸಮರ್ಪಿಸಿ ಕಾರ್ಯಕ್ರಮ ಕಳಿಸಿರುವಂತ ಎಲ್ಲ ನಮ್ಮ ಕಂಕಣವಾಡಿ ಹಿರಿಯರಿಗೆ, ನಮ್ಮ ಆನಂದ ದೇವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತ ತಮಗೆಲ್ಲರಿಗೂ ಆಯುಷ್ಯ ಆರೋಗ್ಯನ ಕೊಟ್ಟು ನಮ್ಮನ್ನೆಲ್ಲರನ್ನು ರಕ್ಷಣೆ ಮಾಡಲಿ ಅನ್ನುವಂತ ಮಾತನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿಗಳು. ಪೂಜ್ಯ ಶ್ರೀ